ಬಿ ಜೆ ಪಿ ಅಂದರೆ ಅವತ್ತಿನ ಕಾಲದಲ್ಲಿ 2 ಕ್ಷೇತ್ರ ಇದ್ದಂಥ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದಂಥ ಧೀಮಂತ ನಾಯಕರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ವಿರೋಧ ಪಕ್ಷದಲ್ಲಿದ್ದಾಗ ಯಡಿಯೂರಪ್ಪನವರು ಗುಡುಗಿದ್ರೆ ಇಡೀ ವಿಧಾನಸೌಧ ಗುಡುಕ್ತದೆ ಅಂತ ಅನ್ನೋದು ನಡುಕ್ತದೆ ಅನ್ನೋದು ಅವತ್ತಿನ ಪ್ರತೀತಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಯಾರೇ ಮಾತನಾಡಬೇಕಾದ್ರೂ ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ಯಡಿಯೂರಪ್ಪನವರು ಸಾಮಾನ್ಯವಾದ ಒಂದು ಪ್ರತಿಭೆ ಅಲ್ಲ. ಯಡಿಯೂರಪ್ಪನವರ ಕ್ಷಮತೆ ಇಡೀ ದೇಶಕ್ಕೆ ಗೊತ್ತು. ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಅವ್ರದ್ದು ಒಂದಲ್ಲ ಎರಡಲ್ಲ ಕೆಲಸ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಮಾಡಿದಂಥ ಕೆಲಸ ರೈತರ ಸಾಲ ಮನ್ನಾ, ಏತ ನೀರಾವರಿ ಕಾರ್ಯಕ್ರಮ, ಅವರು ಒಂದೊಂದು ಕಾರ್ಯಕ್ರಮ ಕೊಟ್ಟಿಲ್ಲ. ಈಗ ನಮ್ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಮದುವೆ ಮಾಡಬೇಕು ಅಂದ್ರೆ ಕಷ್ಟಪಡಬಾರ್ದು ಅಂತೇಳಿ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ಅದಕ್ಕೊಂದು ಕಾರ್ಯಕ್ರಮ ತಗೊಂಬಂದು ಕೊಟ್ಟರು. ಹೈಸ್ಕೂಲ್ಗೆ ಹೋಗುವಂಥ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟರು. ನಮ್ಮ ರೈತರಿಗೆ 4,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಸೇರಿಸಿ ಕೊಡುವಂಥ ಕೆಲಸ ಮಾಡಿದ್ರು. ಈ ಸರ್ಕಾರ, ಈ ಕೆಟ್ಟ ಸರ್ಕಾರ ಬಂದಿದ್ದು ಯಡಿಯೂರಪ್ಪನವ್ರು ಕೊಟ್ಟಿದ್ದು ಕಿತ್ಕೊಂಡು ತಿಂತಾ ಇದ್ದಾರೆ. ಇವ್ರು ಮಾಡ್ತಾ ಇರೋ ಸರ್ಕಾರ ಏನು? ನಮ್ಮ ಯಡಿಯೂರಪ್ಪನವ್ರು ಮಾಡಿದಂಥ ಕೆಲಸ, ನಮ್ಮ ಯಡಿಯೂರಪ್ಪನವ್ರು ತಂದಂಥ ಕಾರ್ಯಕ್ರಮಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಇನ್ನೂ 100 ವರ್ಷ ಆದರೂ ತರಲಿಕ್ಕಾಗೋದಿಲ್ಲ. ಯಡಿಯೂರಪ್ಪ ಒಬ್ಬ ಧೀಮಂತ ನಾಯಕ. ಅವ್ರು ಈ 50 ವರ್ಷದ ಈ ಸಾಧನಾ ಕಾರ್ಯಕ್ರಮ ಇದೆಯಲ್ಲ, ಇದೊಂದು ಸಾಧನಾ ಕಾರ್ಯಕ್ರಮ, ಬಿ ಜೆ ಪಿ ಕಾರ್ಯಕ್ರಮ, ಸಂಘದ ಕಾರ್ಯಕ್ರಮ, ಬಜರಂಗ ದಳದ ಕಾರ್ಯಕ್ರಮ, ಹಿಂದುತ್ವದ ಕಾರ್ಯಕ್ರಮ, ಮತ್ತು ಸರ್ವರಿಗೂ ಸಮಪಾಲು ಸಮಬಾಳ್ವೆ ಅನ್ನೋ ಕಾರ್ಯಕ್ರಮ ಇದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇದು ನಮ್ಮ ಯಡಿಯೂರಪ್ಪನವ್ರಿಗೆ ನಾವು ಸಲ್ಲಿಸ್ತಾ ಇರ್ತಕ್ಕಂಥ ಗೌರವ ಇದು. ನಾನು ಯಡಿಯೂರಪ್ಪನವ್ರಿಗೆ ನಾನೊಂದು ಯಡಿಯೂರಪ್ಪನವ್ರಿಗೆ ಹೇಳಲಿಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನಮ್ಮ ರಾಜ್ಯದ ಜನತೆಯ ಅಭಿಪ್ರಾಯ, ಇವತ್ತು ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ ಅನ್ನೋದೊಂದು ಬಿಟ್ಟರೆ ಇವತ್ತು ಸಹ 18ರಿಂದ 20 ವರ್ಷದ ಹುಡುಗರು ಓಡಾಡೋ ಅಂಥ ಶಕ್ತಿ, ಚೈತನ್ಯ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕೊಡೋವಂಥ ಶಕ್ತಿ ಇದೆ. ಅವ್ರದ್ದು ಒಂದೇ ಒಂದು ಏನು ಅಂತ ಹೇಳಿದರೆ, ಮುಂದಿನ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ 125ರಿಂದ 135 ಸೀಟು ತಂದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ವಿಜೇಂದ್ರ ಅವ್ರನ್ನ ಮಾಡಬೇಕು ಅನ್ನೋ ಉದ್ದೇಶ, ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ಮ ಯಡಿಯೂರಪ್ಪನಜಿ ಅವ್ರಿಗಿದೆ. ಮತ್ತು ಯಡಿಯೂರಪ್ಪಾಜಿಯವರ ಒಂದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕೆಲಸ, ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರಿಗೆ ತಲುಪಬೇಕಾಗ್ತದೆ. ಮತ್ತು ಅವ್ರು ಮಾಡಿರೋ ಕೆಲಸ ಭಾಳ ದೊಡ್ಡದ್ದು ಆಗದಂಥ, ಮತ್ತು ಅವರ ಒಂದು ಅವರ ಸೇವೆ ನಮ್ಮ ಕರ್ನಾಟಕ ಜನತೆಗೆ ಇನ್ನೂ ಬೇಕು. ಅವರು ಹಿಂಬಾಗಿಲಿನಲ್ಲಿ ನಿಂತು ಭಾರತೀಯ ಜನತಾ ಪಾರ್ಟಿನ ಒಂದು ಮುನ್ನಡೆಗೆ ತಂದು ನಮ್ಮ ಭಾರತೀಯ ಜನರ ಅಧಿಕಾರಕ್ಕೆ ತರಬೇಕಂತ ಕೇಳ್ಕೊಳ್ತೀನಿ. ನಮಸ್ಕಾರ.